ಮೈಸೂರು, ಉಡುಪಿ. ಕರಡಿ ಮಜಲು ಯಾವ ಜಿಲ್ಲೆಯ ಪ್ರಸಿದ್ಧವಾಗಿರುವಂತ ನೃತ್ಯ? ಕರಡಿ ಮಜಲು ಯಾವ ಜಿಲ್ಲೆಯ ಪ್ರಸಿದ್ಧವಾಗಿರುವಂತ ನೃತ್ಯವಾಗಿದೆ? ಕರಡಿ ಮಜಲು ಕೊಪ್ಪಳ ನೋಡಿ. ಕೊಪ್ಪಳ ಕರಡಿ ಮಜಲು. ಎರಡು ಕ ನೋಡಿ. ಕೊಪ್ಪಳದಲ್ಲಿ ಕರಡಿ ಮಜಲು ಫೇಮಸ್ ನೋಡಿ. ತೊದಲುಗೊಂಬೆ ತೊದಲುಗೊಂಬೆ ಯಾವ ಜಿಲ್ಲೆಯ ಪ್ರಸಿದ್ಧವಾಗಿರುವಂತದ್ದು? ತೊದಲುಗೊಂಬೆ ಬಳ್ಳಾರಿ ನೋಡಿ. ಭೂತಾರಾಧನೆ 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 ಉಡುಪಿ ಜಿಲ್ಲೆ ನೋಡಿ. ಭೂತಾರಾಧನೆ ಎಂಬುದು ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಒಂದು? ಭೂತಾರಾಧನೆ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಫೇಮಸ್ ಭೂತಾರಾಧನೆ. 5 6 7 8 ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಹುಲಿ ಸಂರಕ್ಷಣಾ ತಾಣಗಳು ಎಷ್ಟು? ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಸಂರಕ್ಷಣಾ ತಾಣಗಳು ಎರಡೂ 5 ಇದಾವೆ. ನ್ಯಾಷನಲ್ ಪಾರ್ಕ್ನು 5 ಇದಾವೆ, ಟೈಗರ್ ರಿಸರ್ವ್ನು 5 ಇದಾವೆ. ರಾಷ್ಟ್ರೀಯ ಉದ್ಯಾನವನ ಮತ್ತು ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್ ಎರಡೂ ಎಷ್ಟೆಷ್ಟು ಅದಾವ ಅಂದ್ರೆ 5 ಅದಾವೆ. ಹುಲಿ ಸಂರಕ್ಷಣಾ ತಾಣನು 5 ಅದಾವೆ. ಒಟ್ಟು ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ದೇಶದಲ್ಲಿ ಒಟ್ಟು ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟು? ಟೋಟಲ್ 18 ಅದ ನೋಡಿ. 18 ಜೈವಿಕ ಸಂರಕ್ಷಣಾ ತಾಣಗಳನ್ನು ನೋಡ್ತೀವಿ. ಟೋಟಲ್ ಭಾರತ ದೇಶದಲ್ಲಿ ಕಂಡು ಬರುವಂತ ಜೈವಿಕ ಸಂರಕ್ಷಣಾ ತಾಣಗಳ ಸಂಖ್ಯೆ ಎಷ್ಟಂದ್ರೆ 18. 18ರಲ್ಲಿ ವಿಶ್ವ ಗುಂಪಿಗೆ ಸೇರ್ಪಡೆಗೊಂಡು ಎಷ್ಟು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಯಾವ? ವಿಶ್ವ ಗುಂಪಿಗೆ ಸೇರಿದ ಎಷ್ಟು ಅಂದ್ರೆ ಟೋಟಲ್ 12 ಸೇರ್ಪಡೆಗೊಂಡ ನೋಡಿ. 12ರ ಫಸ್ಟ್ ಸೇರ್ಪಡೆಗೊಂಡಿದ್ದು ಯಾವುದು? ಮೊದಲು ಯಾವ ಸೇರ್ಪಡೆಗೊಂಡದು? ನೀಲಗಿರಿ ನೋಡಿ. ನೀಲಗಿರಿ ವಿಶೇಷ ಏನಂದ್ರೆ ಘೋಷಣೆಯಾಗಿದ್ದು ನೀಲಗಿರಿ, ಸೇರ್ಪಡೆಗೊಂಡಿದ್ದು ನೀಲಗಿರಿ. ಯಾಕಂದ್ರೆ ನೀಲಗಿರಿಯ ವೈಶಿಷ್ಟ್ಯ ಏನು ಅಂದ್ರೆ 1986ರಲ್ಲಿ ಅದನ್ನ ಜೈವಿಕ ಸಂರಕ್ಷಣಾ ತಾಣ ಎಂದು ಘೋಷಣೆ ಮಾಡಲಾಯಿತು. ಅಷ್ಟೇ ಅಲ್ಲದೆ 2000ರಲ್ಲಿ ಅದು ವಿಶ್ವ ಗುಂಪಿಗೆ ಸೇರ್ಪಡೆ ಆಯಿತು. ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ ಎಷ್ಟು ರಾಜ್ಯಗಳ ಮಧ್ಯೆ ಹಂಚಿಕೆಯಾಗಿದೆ? ಇದು ಎಕ್ಸಲೆಂಟ್ ರೋಹನ್, ಕರೆಕ್ಟ್ ಆನ್ಸರ್. 3 ರಾಜ್ಯಗಳ ಮಧ್ಯೆ ಹಂಚಿಕೆಯಾಗಿದೆ ನೋಡಿ. 3 ರಾಜ್ಯಗಳು ಯಾವಂತಂದ್ರೆ ಒಂದು ಕರ್ನಾಟಕ ರಾಜ್ಯ, ತಮಿಳುನಾಡು, ಇನ್ನೊಂದು ಕೇರಳ. ಕರ್ನಾಟಕ, ತಮಿಳುನಾಡು, ಕೇರಳ ತಾಣ ಅಂತಂದ್ರ ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ. ಸ್ಟ್ರಕ್ ಆಗ್ತಾ ಇದೆಯಾ? ಕರ್ನಾಟಕ, ತಮಿಳುನಾಡು, ಕೇರಳ ಈ 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿರುವಂತ ಜೈವಿಕ ಸಂರಕ್ಷಣಾ ತಾಣ ಅಂದ್ರೆ ಅದು 1986ರಲ್ಲಿ ಘೋಷಣೆಯಾಗಿರುವಂತ ನೀಲಗಿರಿ ಜೈವಿಕ ಸಂರಕ್ಷಣಾ ತಾಣ. ಕೇಳಿಸ್ತಾ ಇದ್ದೋನಿ?
ಹಳದಿ ಕ್ರಾಂತಿ, ಸುವರ್ಣ ಕ್ರಾಂತಿ, ಕಪ್ಪು ಕ್ರಾಂತಿ, ಕೆಂಪು ಕ್ರಾಂತಿ. ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತ ಕ್ರಾಂತಿ ಯಾವುದು? ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟ ಕ್ರಾಂತಿ ಯಾವುದು? ಎಕ್ಸಲೆಂಟ್ ಎಕ್ಸಲೆಂಟ್. ಸುವರ್ಣ ಕ್ರಾಂತಿ ನೋಡಿ. ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತ ಕ್ರಾಂತಿ ಯಾವುದಂದ್ರ ಸುವರ್ಣ ಕ್ರಾಂತಿ. ಇದು ಬಹಳ ಸಾರಿ FD ಕೇಳಿದ್ದಾನೆ ಮತ್ತು PSI ಕೇಳಿದ್ದಾನೆ. ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟಂತ ಕ್ರಾಂತಿ ಅಂದ್ರ ಸುವರ್ಣ ಕ್ರಾಂತಿ ನೋಡಿ. ತೈಲ ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟ ಕ್ರಾಂತಿ ಯಾವುದು? ಹಳದಿ ಕ್ರಾಂತಿ ನೋಡಿ. ಹಳದಿ ಕ್ರಾಂತಿ. ಕಪ್ಪು ಕ್ರಾಂತಿ ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಪಟ್ಟರೆ, ಕೆಂಪು ಕ್ರಾಂತಿ ಟೊಮೆಟೊ ಮತ್ತು ಮಾಂಸ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಟೊಮೆಟೊ ಮತ್ತು ಮಾಂಸ ಉತ್ಪಾದನೆ, ಪೆಟ್ರೋಲಿಯಂ ಉತ್ಪಾದನೆ ಕಪ್ಪು ಕ್ರಾಂತಿ, ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಸುವರ್ಣ ಕ್ರಾಂತಿ, ತೈಲ ಬೆಳೆಗಳಿಗೆ ತೈಲ ಬೀಜಗಳಿಗೆ ಸಂಬಂಧಪಟ್ಟಂತೆ ಹಳದಿ ಕ್ರಾಂತಿ, ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ ಹಸಿರು ಕ್ರಾಂತಿ, ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಶ್ವೇತ ಕ್ರಾಂತಿ, ಮೀನು ಉತ್ಪಾದನೆಗೆ ಸಂಬಂಧಪಟ್ಟಂತೆ ನೀಲಿ ಕ್ರಾಂತಿ, ಮಸಾಲೆಗೆ ಸಂಬಂಧಪಟ್ಟಂತೆ ಕಂದು ಕ್ರಾಂತಿ, ಸೆಣಬು ಉತ್ಪಾದನೆಗೆ ಸಂಬಂಧಪಟ್ಟಂತೆ ನೂಲ ಕ್ರಾಂತಿ ಅಥವಾ ಸ್ವರ್ಣ ಕ್ರಾಂತಿ, ಬಟಾಟೆಗೆ ಸಂಬಂಧಪಟ್ಟಂತೆ ವೃತ್ತ ಕ್ರಾಂತಿ, ಕರೆಕ್ಟಾ? ಹತ್ತಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ರಜಿತ ಅಥವಾ ಬೆಳ್ಳಿ ಕ್ರಾಂತಿ, ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಬೂದ ಕ್ರಾಂತಿ, ಸಮುದ್ರದಲ್ಲಿ ಇರುವಂತಹ ಚಿಕ್ಕ ಜೀವಿರಾಶಿಗಳ ಸಂರಕ್ಷಣೆಗಾಗಿ ಗುಲಾಬಿ ಕ್ರಾಂತಿ, ಎಲ್ಲಾ ಕೃಷಿಗಳ ಬೆಳವಣಿಗೆ ಉತ್ಪಾದನೆಯಾಗಿದ್ದು ಗುಲಾಬಿ ಕಾಮನ್ ಬಿಲ್ ಕ್ರಾಂತಿ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದಂತ ಕ್ರಾಂತಿ ಅಂದ್ರೆ ತ್ರಿವರ್ಣ ಕ್ರಾಂತಿ. ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದು ತ್ರಿವರ್ಣ ಕ್ರಾಂತಿ. ತ್ರಿವರ್ಣ ಕ್ರಾಂತಿಯಲ್ಲಿ ಎಷ್ಟು ಬಣ್ಣಗಳದಾವೆ ತ್ರಿವರ್ಣ ಕ್ರಾಂತಿಯಲ್ಲಿ? ವೆರಿ ಗುಡ್ ವೆರಿ ಗುಡ್. ತ್ರಿವರ್ಣ ಕ್ರಾಂತಿಯಲ್ಲಿ ಎಷ್ಟು ಬಣ್ಣಗಳದಾವ ಅಂದ್ರೆ 4 ಬಣ್ಣಗಳದಾವ ನೋಡಿ. ತ್ರಿವರ್ಣ ಕ್ರಾಂತಿಯಲ್ಲಿ ಎಷ್ಟು ಬಣ್ಣಗಳದಾವ ಅಂದ್ರೆ 4 ಬಣ್ಣಗಳದಾವೆ. ಕೇಸರಿ, ಬಿಳಿ, ಹಸಿರು, ನೀಲಿ. ಮೀನು ಉತ್ಪಾದನೆ, ಕೃಷಿ ಬೆಳವಣಿಗೆ ಸಂಬಂಧಪಟ್ಟಂತೆ ಶ್ವೇತ ಕ್ರಾಂತಿ. ಕೇಸರಿ ಅಂತಂದ್ರೆ ಎನರ್ಜಿ ನೋಡಿ. ಕೇಸರಿ ಕ್ರಾಂತಿ ಅಂತಂದ್ರೆ ಎನರ್ಜಿ, ಸಾಕಷ್ಟು ಶಕ್ತಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಇದನ್ನು ಕೇಸರಿ ಕ್ರಾಂತಿ ಅಂತ ಹೇಳಿ ಗುರುತಿಸ್ತೀವಿ. ಎಫಿಕಲ್ಚರ್, ವಿಟಿಕಲ್ಚರ್, ಹಾರ್ಟಿಕಲ್ಚರ್, ಮತ್ತೆ ಸಿರಿಕಲ್ಚರ್. ಎಫಿಕಲ್ಚರ್, ವಿಟಿಕಲ್ಚರ್, ಹಾರ್ಟಿಕಲ್ಚರ್, ಸಿರಿಕಲ್ಚರ್. ರೇಷ್ಮೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಶಬಾಷ್. ರೇಷ್ಮೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಸಿರಿಕಲ್ಚರ್ ರೈಟ್ ಆನ್ಸರ್ ನೋಡಿ. ಸಿರಿಕಲ್ಚರ್ ಸರಿಯಾಗಿರುವಂತ ಉತ್ತರ. ಜೇನು ನೊಣಗಳನ್ನ ಸಾಕುವುದನ್ನ ಎಫಿಕಲ್ಚರ್ ಅಂತ ಕರಿತೀವಿ ನೋಡಿ. ದ್ರಾಕ್ಷಿ ಉತ್ಪಾದನೆಗೆ ವಿಟಿಕಲ್ಚರ್, ತೋಟಗಾರಿಕೆ ಸಂಬಂಧಪಟ್ಟಂತೆ ಹಾರ್ಟಿಕಲ್ಚರ್, ಕರೆಕ್ಟಾ? ಬೆಳೆಗಳ ವೈಜ್ಞಾನಿಕವಾದ ಅಧ್ಯಯನವನ್ನು ಏನಂತ ಕರೀತಾರಂದ್ರ
ಅಗ್ರೋಲಾಜಿ ಅಂತ ಕರೀತಾರೆ ನೋಡಿ. ಬೆಳೆಗಳನ್ನು ಕುರಿತು ಅಧ್ಯಯನ ಮಾಡುವಂತ ವೈಜ್ಞಾನಿಕವಾದ ವಿಜ್ಞಾನವನ್ನ ಅಗ್ರೋಲಾಜಿ 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 ಎಂದು ಕರೆಯುತ್ತಾರೆ. ಬೆಳೆಗಳ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಶಾಸ್ತ್ರವನ್ನ ಅಗ್ರೋಲಾಜಿ ಎಂದು ಕರೆಯುತ್ತಾರೆ. ದಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ, ಕಾಶ್ಮೀರ್ ರಾಷ್ಟ್ರೀಯ ಉದ್ಯಾನವನ, ಗ್ರೇಟ್ ಹಿಮಾಲಯ ರಾಷ್ಟ್ರೀಯ ಉದ್ಯಾನವನ, ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ. ಕಾಶ್ಮೀರದ ಕಡವೆಗಳಿಗೆ ಪ್ರಸಿದ್ಧಿಯಾದ ರಾಷ್ಟ್ರೀಯ ಉದ್ಯಾನವನ ಯಾವುದು? ದಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ವಿಶಿಷ್ಟವಾಗಿರುವಂತ ಇದು ಕಾಶ್ಮೀರದ ಕಡವೆಗಳಿಗೆ ಫೇಮಸ್ ಆಗಿದೆ ನೋಡಿ. ಕಾಶ್ಮೀರದ ಕಡವೆಗಳಿಗೆ ಫೇಮಸ್ ಆಗಿರುವಂತ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ದಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ. 77 ಬೆಟ್ಟಗಳು, 87 ಬೆಟ್ಟಗಳು, 97 ಬೆಟ್ಟಗಳು, 110 ಬೆಟ್ಟಗಳು. ಮಲೈ ಮಾದೇಶ್ವರ ಬೆಟ್ಟಗಳ ಆಸುಪಾಸಿರುವ ಒಟ್ಟು ಬೆಟ್ಟಗಳ ಸಂಖ್ಯೆ ಎಷ್ಟು? ಮಲೈ ಮಾದೇಶ್ವರ ಅಂತ ಕರಿತೀವಲ್ಲ, ಚಾಮರಾಜನಗರದ ಮಲೈ ಮಾದೇಶ್ವರ ಬೆಟ್ಟಗಳಲ್ಲಿ ಆಸುಪಾಸು ಕಂಡು ಬರುವಂತ ಒಟ್ಟು ಬೆಟ್ಟಗಳ ಸಂಖ್ಯೆ ಎಷ್ಟು ಅಂದ್ರೆ 77 ಬೆಟ್ಟಗಳದ ನೋಡಿ. ವೀರಪ್ಪನ್ ವಾಸ ಮಾಡಿದ್ದು ಇವತ್ತಿಗೂ ಕೂಡ ಅರಣ್ಯಾಧಿಕಾರಿಗಳು, ಬಹುತೇಕ ಅರಣ್ಯಾಧಿಕಾರಿಗಳು ಒಳಗೆ ಹೋಗಕ್ಕೆ ಆಗಿಲ್ಲ ಅಂತ ಒಂದು ವಿಶಿಷ್ಟವಾಗಿರುವಂತ ಪುಣ್ಯ ಭೂಮಿ, ಒಂದು ಹೆಮ್ಮೆಯ ಕನ್ನಡ ನಾಡು ಚಾಮರಾಜನಗರದಲ್ಲಿದೆ ಅಂತ ಹೇಳಿ ಎದೆ ತಟ್ಟಿ ಖುಷಿಯಿಂದ ನಾವು ಹೇಳಕ್ಕ ಹೆಮ್ಮೆ ಅನಿಸ್ತದೆ. ಇದು 77 ಬೆಟ್ಟಗಳನ್ನೊಳಗೊಂಡಂತ ಒಂದು ಸುಂದರವಾಗಿರುವಂತ ನಾಡು ಅಂತಂದ್ರ ಯಾರು ನೀವ್ಯಾವಾಗ ಹೋಗ್ತೀರ? ನಾವು ಹೋಗಲ್ಲ ಅಲ್ಲಿ. ನಾನು ಕ್ಲಾಸ್ ಹೇಳುವುದರಿಂದ ನನಗೆ ಸಮಯದ ಅಭಾವ ಇದೆ, ನೀನೇ ಹೋಗು. ನನ್ನ ಕಳಿಸ್ಬೇಕ ನಾವು ಅಲ್ಲಿ. ಯಾರು ಹೋಗಿಲ್ಲ ನಾ ಅಂತೀನಿ. ಸುಮಾರು 77 ಬೆಟ್ಟಗಳನ್ನೊಳಗೊಂಡಿರ್ತಕ್ಕಂಥ ಪ್ರದೇಶ ಇದೆ. ಎಲ್ಲಿ? ಮಲೈ ಮಾದೇಶ್ವರ ಬೆಟ್ಟಗಳ ಕರೆಕ್ಟ್ ಆ ಭಾಗದ ಜನರು ಒಪ್ಕೋತೀರಿ? ಅಗ್ರಿ? ಇವು ನೋನು ಇವು ನಮ್ಮ ಕಡೆ ಹೊಸು ಇಲ್ಲೇ. ಇವ್ ಬೆಟ್ಟನೂ ಗೊತ್ತಿಲ್ಲ, ಗುಡ್ಡನೂ ಗೊತ್ತಿಲ್ಲ, ಗಟ್ಟನೂ ಗೊತ್ತಿಲ್ಲ. ಒಣ ವಟ ವಟ ಬುಜ್ಜಿ. ಬರ್ಕೋರಿ ಅದನ್ನ. ಮಲೈ ಮಾದೇಶ್ವರ ಬೆಟ್ಟಗಳ ಆಸುಪಾಸಿರುವ ಒಟ್ಟು ಬೆಟ್ಟಗಳ ಸಂಖ್ಯೆ ಎಷ್ಟಂದ್ರೆ 77 ಬೆಟ್ಟಗಳನ್ನ ಕಾಣುತ್ತೇವೆ. ಕರೆಕ್ಟಾ? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು 1972 ನೋಡಿ. 1972 ಕರೆಕ್ಟಾ? 1988 ಅರಣ್ಯ ನೀತಿಯ ಪ್ರಕಾರ ಒಟ್ಟು ಎಷ್ಟು ಅರಣ್ಯದಲ್ಲಿ 33% ನೋಡಿ, 33% ಏನಪ್ಪಾ ಅಂದ್ರ ಅರಣ್ಯವನ್ನ ಬೆಳವಣಿಗೆ ಮಾಡುವಂತ ಗುರಿಯನ್ನು ಹೊಂದಲಾಗಿದೆ. ಕರೆಕ್ಟಾ? ಚಾಮರಾಜನಗರದಲ್ಲಿ ಯಾವ ಬೆಟ್ಟಗಳು ಕಂಡು ಬರುತ್ತವೆ ಅಂತಂದ್ರೆ ಪೂರ್ವ ಘಟ್ಟಗಳು ಕಂಡು ಬರುತ್ತವೆ. ಪೂರ್ವ ಘಟ್ಟಗಳು ಕರ್ನಾಟಕ ರಾಜ್ಯದಲ್ಲಿ ಪೂರ್ವ ಘಟ್ಟಗಳು ಚಾಮರಾಜನಗರದಲ್ಲಿ ಬಿಳಿಗಿರಿ ರಂಗನ ಬೆಟ್ಟ, ಮಲೈ ಮಾದೇಶ್ವರ ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟಗಳು ಅಂತ ಹೇಳಿ ಗುರುತಿಸ್ತೀವಿ. ನಾವು ನಿನ್ನೆ ಅರಣ್ಯ ಪ್ರದೇಶಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಕರೆಕ್ಟಾ? ಎಷ್ಟು ತರದ ಅರಣ್ಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು ಅಂತಂದ್ರೆ ಆಲ್ರೆಡಿ ನಾವು ಸುಮಾರು ಮ್ಯಾಂಗ್ರೋವ್ಸ್ ಅರಣ್ಯಗಳ ಬಂದಿದ್ದೆವು.
ಮ್ಯಾಂಗ್ರೋಸ್ ಅರಣ್ಯಗಳು. ಹಾಗಾದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋಸ್ ಅರಣ್ಯಗಳು ಕಂಡು ಬರೋದೆಲ್ಲಿ? ನೋಡಿ, MCQ ಮಾಡಂತೀರಿ, ಕೆಲವರು ಥಿಯರಿ ಹೇಳತ್ತೀರಿ. ನಿಮ್ಗೆ ದೇವ್ರ ಸಮಾಧಾನ ಕೊಟ್ಟಿಲ್ಲಲ್ಲ. ಪಶ್ಚಿಮ ಬಂಗಾಳದಲ್ಲಿ ವಿಶೇಷವಾಗಿ ಸುಂದರಬನ್ ಅಂತ ಏನ್ ಕರಿತೀವಲ್ಲ, ಆ ಸುಂದರಬನ್ ನದಿಮುಖಜ ಭೂಮಿಯಲ್ಲಿ ಕಂಡು ಬರ್ತದೆ. ಸುಂದರ್ಬನ್ ನದಿಮುಖಜ ಭೂಮಿ. MCQ ಮಾಡೋಣ. ಓಕೆ. ಬೈತಾರ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ, ನಮದಪ್ ರಾಷ್ಟ್ರೀಯ ಉದ್ಯಾನವನ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ಬೈತಾರ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ, ನಮದಪ್ ರಾಷ್ಟ್ರೀಯ ಉದ್ಯಾನವನ, ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ, ನೋಕ್ರೋಕ್ ರಾಷ್ಟ್ರೀಯ ಉದ್ಯಾನವನ. ಮೇಘಾಲಯದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ಯಾವುದು? ಯಾವ ರಾಷ್ಟ್ರೀಯ ಉದ್ಯಾನವನವು ಮೇಘಾಲಯದಲ್ಲಿ ಕಂಡುಬರುತ್ತದೆ? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದಂತ ಉತ್ತರ ನೋಕ್ರೋಕ್ ಅನ್ನುವಂಥ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದ್ರೆ ಮೇಘಾಲಯದಲ್ಲಿ ಕಂಡು ಬರ್ತದೆ. ನೋಡಿ, ಮೇಘಾಲಯದ ಅತ್ಯಂತ ಪ್ರಸಿದ್ಧವಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ನೋಕ್ರೋಕ್. ನೋಕ್ರೋಕ್ ಅನ್ನುವಂಥ ರಾಷ್ಟ್ರೀಯ ಉದ್ಯಾನವನ ಮೇಘಾಲಯದಲ್ಲಿ ಕಂಡು ಬರ್ತದೆ. ಎಸ್, ಅದೊಂದು ಜೈವಿಕ ಸಂರಕ್ಷಣಾ ತಾಣನೂ ಕೂಡ ಹೌದು. ನಮ್ಮ ದೇಶದ ಟೋಟಲ್ 18 ಜೈವಿಕ ಸಂರಕ್ಷಣಾ ತಾಣಗಳಲ್ಲಿ ಅದು ಕೂಡ ಒಂದು ಅಂತ ಹೇಳಿ ಗುರುತಿಸ್ತೀವಿ. ಮೇಘಾಲಯದಲ್ಲಿ ಕಂಡು ಬರುತ್ತದೆ. ಉಪ್ಪು ನೀರಿನ ಮೊಸಳೆಗಳಿಗೆ ಪ್ರಸಿದ್ಧಿಯಾದ ರಾಷ್ಟ್ರೀಯ ಉದ್ಯಾನವನ ಯಾವುದು? ಉಪ್ಪು ನೀರಿನ ಮೊಸಳೆಗಳಿಗೆ ಪ್ರಸಿದ್ಧಿಯಾದಂತ ರಾಷ್ಟ್ರೀಯ ಉದ್ಯಾನವನ ಯಾವುದು? ಯಾವ ರಾಷ್ಟ್ರೀಯ ಉದ್ಯಾನವನ ಉಪ್ಪು ನೀರಿನ ಮೊಸಳೆಗಳಿಗೆ ಫೇಮಸ್ ಆಗಿದೆ? ಉಪ್ಪು ನೀರಿನ ಮೊಸಳೆಗಳಿಗೆ ಪ್ರಸಿದ್ಧಿಯಾದಂತಹ ರಾಷ್ಟ್ರೀಯ ಉದ್ಯಾನವನ ಒಡಿಶಾ ರಾಜ್ಯದಲ್ಲಿ ಕಂಡುಬರುವಂತ ಬೈತಾರ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ. ನೋಡಿ, ಬೈತಾರ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ. ಸಾವಿರದ 1972, 1973, 1974, 1987. ಏಕಕೊಂಬಿನ ಗೇಂಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ? ಏಕಕೊಂಬಿನ ಗೇಂಡಾಮೃಗ ಯೋಜನೆ ಜಾರಿಗೆ ಬಂದ ವರ್ಷ 1987. ನೋಡಿ, 1987ರಲ್ಲಿ ಏಕಕೊಂಬಿನ ಗೇಂಡಾಮೃಗ ಯೋಜನೆ ಜಾರಿಗೆ ಬಂತು. ಹುಲಿ ಯೋಜನೆ ಜಾರಿಗೆ ಬಂದ ವರ್ಷ? ಯಾವ ವರ್ಷ ಹುಲಿ ಯೋಜನೆ ಜಾರಿಗೆ ಬಂತು? 1973. ನೋಡಿ, ಹಾಗಾದ್ರೆ ಹುಲಿ ಯೋಜನೆಗೆ ಒಳಪಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಜಿಮ್ ಕಾರ್ಬೆಟ್. ನೋಡಿ, ಉತ್ತರಾಖಂಡದಲ್ಲಿ ಕಂಡುಬರುವಂತ ಜಿಮ್ ಕಾರ್ಬೆಟ್ ಇದೆಯಲ್ಲ, ಇದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಲಿ ಯೋಜನೆಗೆ ಒಳಪಟ್ಟಂತ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಗುರುತಿಸ್ತೀವಿ. ಜಿಮ್ ಕಾರ್ಬೆಟ್ ಕರೆಕ್ಟಾ? ಜಿಮ್ ಕಾರ್ಬೆಟ್ ಅನ್ನುವಂತ ರಾಷ್ಟ್ರೀಯ ಉದ್ಯಾನವನ. ಸಾವಿರದ 1992, 2006, 1990, 1991. ಆನೆ ಯೋಜನೆ ಜಾರಿಗೆ ಬಂದ ವರ್ಷ? ಎಲಿಫೆಂಟ್ ಪ್ರಾಜೆಕ್ಟ್ ಆನೆ ಯೋಜನೆ ಜಾರಿಗೆ ಬಂದ ವರ್ಷ? ಆನೆ ಯೋಜನೆ ಜಾರಿಗೆ ಬಂದ ವರ್ಷ 1992. 1992ರಲ್ಲಿ ಆನೆ ಯೋಜನೆ ಜಾರಿಗೆ ಬಂತು. ನೋಡಿ, ಕೇಂದ್ರ ಸರ್ಕಾರ ಆನೆಗಳನ್ನ ರಕ್ಷಣೆ ಮಾಡುವ ಸಲುವಾಗಿ 1992ರಲ್ಲಿ ಆನೆ ಯೋಜನೆ ಜಾರಿಗೆ ಬಂತು. ಇದು ಮೊನ್ನೆ 2021 ಫೆಬ್ರವರಿ 28 FDA ಕೇಳಿದಂತ ಪ್ರಶ್ನೆ. ಆನೆಗಳ ರಕ್ಷಣೆಗಾಗಿ 1992, 2021 ಫೆಬ್ರವರಿ 28 ಫೆಬ್ರವರಿ ಕೇಳಿದಂತ ಏನು FDA ಕೇಳಿದಂತ ಪ್ರಶ್ನೆ ಇದು.
ಮಧ್ಯಪ್ರದೇಶ್, ಕರ್ನಾಟಕ, ಉತ್ತರಾಖಂಡ, ಕೇರಳ. ABCD, DABC, BACD, BCAD. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ ರಾಜ್ಯ. ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ ರಾಜ್ಯ ಅನುಕ್ರಮವಾಗಿ ಬರೆದಾಗ ಸರಿಯಾದಂತ ಉತ್ತರ ABCD ರೈಟ್ ಆನ್ಸರ್ ನೋಡಿ. ABCD ಸರಿಯಾದಂತ ಉತ್ತರ. 2018ರ ಹುಲಿ ಗಣತಿಯ ಪ್ರಕಾರ 2967 ಹುಲಿಗಳದಾವ ದೇಶದಲ್ಲಿ ಒಟ್ಟು. 2018ರ ಹುಲಿ ಗಣತಿಯ ಪ್ರಕಾರ ಒಟ್ಟು 2967 ಹುಲಿಗಳನ್ನು ನೋಡ್ತೀವಿ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ ರಾಜ್ಯ ಮಧ್ಯಪ್ರದೇಶ್ 526 ಹುಲಿಗಳು, ಕರ್ನಾಟಕ ರಾಜ್ಯ 524 ಹುಲಿಗಳು, ಉತ್ತರಾಖಂಡ 442 ಹುಲಿಗಳು, 310 ಹುಲಿಗಳು ಕೇರಳ ರಾಜ್ಯದಲ್ಲಿದ್ದಾವೆ. ಎಲ್ಲ ಮಾಡಿ 326 ಹುಲಿಗಳು, ಕರ್ನಾಟಕ ರಾಜ್ಯ 524 ಹುಲಿಗಳು, ಉತ್ತರಾಖಂಡ 442 ಹುಲಿಗಳು, ಕೇರಳ ರಾಜ್ಯ 310 ಹುಲಿಗಳದಾವೆ. 2018ರ ಹುಲಿ ಗಣತಿಯ ಪ್ರಕಾರ ಒಟ್ಟು 2967 ಹುಲಿಗಳು. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ ರಾಜ್ಯ ಅಂದ್ರ ಮಧ್ಯಪ್ರದೇಶ ಅಂತ ಹೇಳಿ ಗುರುತಿಸ್ತೀವಿ. ಭಾರತ ದೇಶದ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಯಾವುದು? ಎಸ್, ಭಾರತ ದೇಶದ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಅಂದ್ರ ನಾಗಾರ್ಜುನ ಸಾಗರ ನೋಡಿ, ಶ್ರೀಶೈಲಂ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಅಂದ್ರ ನಾಗಾರ್ಜುನ ಸಾಗರ. ಭಾರತದ ಅತಿ ಚಿಕ್ಕ ಹುಲಿ ಸಂರಕ್ಷಣಾ ತಾಣ ಅಂದ್ರ ಮಹಾರಾಷ್ಟ್ರದ ಬೋರ್ ಹುಲಿ ಸಂರಕ್ಷಣಾ ತಾಣ. ಮಹಾರಾಷ್ಟ್ರದ ಬೋರ್ ಅನ್ನುವಂತ ಒಂದು ಹುಲಿ ಸಂರಕ್ಷಣಾ ತಾಣ ಇದೆ. ಇದು ಭಾರತದ ಅತಿ ಚಿಕ್ಕ ಹುಲಿ ಸಂರಕ್ಷಣಾ ತಾಣವಾಗಿದೆ. ಭಾರತದ ಮೊದಲ ಹುಲಿ ಸಂರಕ್ಷಣಾ ತಾಣ ಅಂದ್ರೆ ಜಿಮ್ ಕಾರ್ಬೆಟ್. ಪ್ರಸ್ತುತ ದೇಶದಲ್ಲಿ ಎಷ್ಟು ಹುಲಿ ಆನೆ ಸಂರಕ್ಷಣಾ ತಾಣಗಳಿವೆ? ಎಷ್ಟು ಆನೆ ಸಂರಕ್ಷಣಾ ತಾಣಗಳದಾವ ಅಂದ್ರೆ ಟೋಟಲ್ 32 ಅದಾವ ನೋಡಿ. ಟೋಟಲ್ ಭಾರತ ದೇಶದಲ್ಲಿ 32 ಆನೆ ಸಂರಕ್ಷಣಾ ತಾಣಗಳನ್ನು ನೋಡ್ತೀವಿ. ಆನೆಗಳ ರಕ್ಷಣೆಗಾಗಿ ಭಾರತ ದೇಶದಲ್ಲಿ ಒಟ್ಟು 32, 432, 234, 324, 423. ಭಾರತ ದೇಶದಿಂದ ಒಟ್ಟು GI ಟ್ಯಾಗ್ಗೆ ಆಯ್ಕೆಯಾದ ವಸ್ತುಗಳ ಸಂಖ್ಯೆ. ಭಾರತ ದೇಶದಿಂದ ಒಟ್ಟು GI ಟ್ಯಾಗಿಗೆ ಆಯ್ಕೆಯಾದಂತ ವಸ್ತುಗಳ ಸಂಖ್ಯೆ. ಸರಿಯಾದಂತ ಉತ್ತರ ಟೋಟಲ್ ಎಷ್ಟು GI ಟ್ಯಾಗ್ ಸೆಲೆಕ್ಟ್ ಆಗ್ಯಾವ ಅಂತಂದ್ರೆ 432 ವಸ್ತುಗಳು. 432 ವಸ್ತುಗಳು GI ಟ್ಯಾಗ್ ಸೆಲೆಕ್ಟ್ ಆಗಿದ್ದಾವೆ. 2022 ಡಿಸೆಂಬರ್ 14ರ ವರದಿಯಂತೆ ಟೋಟಲ್ 432 GI ಟ್ಯಾಗ್ ಸೆಲೆಕ್ಟ್ ಆಗಿದ್ದಾವೆ. ಹೈಯೆಸ್ಟ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿದೆ. ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು, ಎರಡನೇದಂದ್ರೆ ತಮಿಳುನಾಡು, ಮೂರನೇದಂದ್ರೆ ಕೇರಳ ರಾಜ್ಯ. ಕರ್ನಾಟಕ ರಾಜ್ಯ ಬಂದುಬಿಟ್ಟು ಟೋಟಲ್ 48 ವಸ್ತುಗಳು GI ಟ್ಯಾಗ್ ಸೇರ್ಪಡೆಗೊಂಡ್ರೆ ನಮ್ಮ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆ ತೊಗರಿ ಆಗಿರಬಹುದು, ಕಲಬುರಗಿ ಜಿಲ್ಲೆಯ ಕಮಲಾಪುರದ ಆ ಬಾಳೆಹಣ್ಣಾಗಿರಬಹುದು, ಬೆಂಗಳೂರಿನ ನೀಲಿ ದ್ರಾಕ್ಷಿ ಆಗಿರಬಹುದು. ಹೈಯೆಸ್ಟ್ ಕಾಫಿ ಸೆಲೆಕ್ಟ್ ಆಗ್ಯದ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಕಾಫಿ, ರೋಬಾಸ್ಟ್ ತಳಿಯ ಕಾಫಿ, ಅರಬಿಕ್ ತಳಿಯ ಕಾಫಿ, ಬಾಬಾ ಬುಡನಗಿರಿ ಕಾಫಿ, ಬೆಂಗಳೂರಿನ ನೀಲಿ ದ್ರಾಕ್ಷಿ, ಮೈಸೂರಿನ ಶಾಂಡಲ್ ಸೋಫಾ, ಮತ್ತೆ ಕೊಲ್ಲಾಪುರದ ಚಪ್ಪಲಿ, ಯಾವ ರಾಯಚೂರು ಗಾಂಜಾ, ನಾವು ನೀವು ಬರ್ಕೋದನ್ನ ರಾಯಚೂರು ಗಾಂಜಾ ಅಂತ. ಎಸ್, ಹಾಗಾದ್ರೆ ಇದು GI ಟ್ಯಾಗ್ ಅನ್ನುವಂಥದ್ದು ಪರಿಕಲ್ಪನೆ ಪ್ರಾರಂಭಗೊಂಡಿದ್ದು 1999. ಭಾರತ ಅಳವಡಿಸಿಕೊಂಡಿದ್ದು 2003ರಿಂದ. ಈಗ ಪ್ರೆಸೆಂಟ್ 432 ವಸ್ತುಗಳು GI ಟ್ಯಾಗ್ ಸೇರ್ಪಡೆಗೊಂಡಿದ್ದಾವೆ. ಅದಕ್ಕ ನಮ್ಮ ವಿನಂತಿ ಏನು ಅಂತಂದ್ರ ನಮ್ಮ ಬಿಜಾಪುರದ ನಿಂಬೆ ಹಣ್ಣಾಗಿರಬಹುದು, ಬಿಜಾಪುರದ ಜ್ವಾಳ ಆಗಿರಬಹುದು,
ಬಹಳ ಚಲೋ ಜೋಳ ಬೆಳಿತೀವಿ ನಾವು. ಅದರ ವಿಶೇಷವಾಗಿ ಯಾಳವಾರ, ಬೈರೋಡಿಗಿ, ನಾಗರಾಳ, ಡೋಣಿ, ಆಮೇಲೆ ದೇವರಿಪ್ರಿಗಿ, ಆಮೇಲೆ ಬಿಂಜಲಬಾವಿ, ತಾಳಿಕೋಟಿ, ಆ ಭಾಗದಲ್ಲಿ ಹೈಯೆಸ್ಟ್ ಅದ್ಭುತವಾಗಿರುವಂತ ಜೋಳ ಬೆಳಿತಾರೆ. ಎಂಥ ಜೋಳ ಅಂತಂದ್ರೆ ನೀವು ಜೀವನ ನೋಡಿರಬಾರದು. ಅದರ ವಿಶೇಷವಾಗಿ ಬಿಂಜಲಬಾಯಿ ಜೋಳ ಇಡೀ ವಿಶ್ವದಲ್ಲೇ ಒಂದು ಹೆಸರುವಾಸಿಯಾಗಿರುವಂತ ಜೋಳ. ಅದಕ್ಕೆ GI ಟ್ಯಾಗ್ ಸಿಕ್ತು ಅಂದ್ರ ನಮ್ಮ ಭಾಗದ ರೈತರಿಗೆ ಒಂದು ಒಳ್ಳೆ ಅನುಕೂಲ ಆಗ್ತನ್ನುವಂಥದ್ದು ನಮ್ಮ ಸದುದ್ದೇಶ. ಇಂಡಿ ತಾಲೂಕಿನಲ್ಲಿ ಕಾಗಜಾನು ಅಂತ ಒಂದು ನಿಂಬಿ ಹಣ್ಣಿದೆ, ಬಹಳ ಅದ್ಭುತವಾಗಿರುವಂತ ನಿಂಬೆ ಹಣ್ಣು. ಅದಕ್ಕೂ GI ಟ್ಯಾಗ್ ಸಿಗಬೇಕು ಅನ್ನುವುದು ನಮ್ಮೆಲ್ಲರ ಬೇಡಿಕೆ. ಎಸ್, ಭತ್ತದ ನಾಡು, ಅಲ್ಲಿ ವಿಶೇಷವಾಗಿರುವಂತ ಅಕ್ಕಿ ಇದೆ, ಅದು ಕೂಡ ಒಂದು ವಿಶೇಷವಾಗಿರುವಂತದ್ದು. ಟೋಟಲ್ ಇಡೀ ಭಾರತ ದೇಶದಲ್ಲಿ ಯಾರ ರಾಯಚೂರು ಬಗ್ಗೆ ಹೇಳ್ತೀನಿ ತಡಿ, ಸಮಾಧಾನ ಇರ್ಲನು. ಟೋಟಲ್ 48 ವಸ್ತುಗಳದಾವಲ್ಲ, ಒಟ್ಟು 48 ವಸ್ತು ಬರೇ ಇಂಥವೇ ಒಳಗೊಂದು ಹೋಗೋದು ಹೆಸರು ಸುಮ್ ಕೂತ್ ಬಿಡು. ಸುರ್ಪುರ ಬಗ್ಗೆ ಹೇಳ್ರಿ ಅಂತ. ಹೇಳ್ಬೇಕೀಗ ಅಷ್ಟೇ ಅಂತ. ಎಷ್ಟು ನನ್ನ ಮ್ಯಾಗ ನೋಡು ಅಟ. ಆಯ್ತಪ್ಪ, ಇನ್ನೊಮ್ಮೆ ಆ ಜಿಲ್ಲೆದು ಹೇಳಲ್ಲ. ಸಮಾಧಾನ. ಕಿನ್ನಾಳದ ಗೊಂಬೆ ಸೆಲೆಕ್ಟ್ ಆಗಿದೆಯಲ್ಲ, ಫಸ್ಟ್ ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿದ್ದೆ ಕಿನ್ನಾಳದ ಗೊಂಬೆಗಳು. ಮತ್ತೆ ಯಾವುದು ಬ್ಯಾಡಿಗೆ ಮೆಣಸಿನಕಾಯಿ ಆಯ್ಕೆಯಾಗಿದೆ. ಟೋಟಲ್ 48 ವಸ್ತುಗಳು ಸೆಲೆಕ್ಟ್ ಆಗ್ಯಾವ. ಬದನೆಕಾಯಿ ಸೆಲೆಕ್ಟ್ ಆಗ್ಯದ, ಧಾರವಾಡದ ಪೇಡ ಸೆಲೆಕ್ಟ್ ಆಗ್ಯದ, ಧಾರವಾಡದ ಪೇಡನು ಕೂಡ ಇದೆ. ಚನ್ನಪಟ್ಟಣದ ಗೊಂಬೆಗಳು ಸೆಲೆಕ್ಟ್ ಆಗ್ಯಾವ. ಮತ್ತೆ ಯಾವುದು ಇದು ಈ ಕುಪ್ಪಸ ಬರ್ತದಲ್ಲ, ಯಾವ ಕುಪ್ಪಸ ಅದು? ಬಾಗಲಕೋಟೆ ಜಿಲ್ಲೆ ಯಾವ್ದೋ ಜಮಖಂಡಿ ಹಾಕೋ ನೀನು ಕೋಡಿ. ಗುಳೆದ ಗುಡ್ಡದ ಕುಪ್ಪಸ್ ಸೆಲೆಕ್ಟ್ ಆಗ್ಯದ, ಗುಳೆದ ಗುಡ್ಡದ ಕುಪ್ಪಸ್ ಕೂಡ ಸೆಲೆಕ್ಟ್ ಆಗ. ಟೋಟಲ್ 48 ವಸ್ತುಗಳು ಸೆಲೆಕ್ಟ್ ಆಗ್ಯಾವ ನೋಡಿ. ಕೊಲ್ಲೇರು ಸರೋವರ, ಚಿಲ್ಕಾ ಸರೋವರ, ಪುಲಿಕಾಟ್ ಸರೋವರ, ವೆಂಬನಾಡು ಸರೋವರ. ಭಾರತ ದೇಶದ ಅತಿ ಉದ್ದವಾದ ಸರೋವರ ಯಾವುದು? ನಮ್ಮ ದೇಶದ ಅತಿ ಉದ್ದವಾದ ಸರೋವರ, ಭಾರತ ದೇಶದ ಎಕ್ಸಲೆಂಟ್ ವೆಂಬನಾಡು ಸರೋವರ ನೋಡಿ. ವೆಂಬನಾಡು ಸರೋವರ ಇದೆಯಲ್ಲ, ಫೇಮಸ್. ವೆಂಬನಾಡು ಸರೋವರ ಎಲ್ಲಿದೆ? ಅದು ವೆಂಬನಾಡು ಸರೋವರ ಎಲ್ಲಿದೆ ಅಂದ್ರೆ ಕೇರಳ ರಾಜ್ಯದಲ್ಲಿ ಕಂಡು ಬರ್ತದೆ. ವೆಂಬನಾಡು ಸರೋವರ ಕೇರಳ ರಾಜ್ಯದಲ್ಲಿ ಕಂಡು ಬಂದು ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತ ಸರೋವರ ಅಂದ್ರ ವೆಂಬನಾಡು ಸರೋವರ. ಹಾಗಾದರೆ ಯಾವ ಸರೋವರವು ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ ಕಂಡು ಬರುತ್ತದೆ? ಎಕ್ಸಲೆಂಟ್, ಎಕ್ಸಲೆಂಟ್. ಕೊಲ್ಲೇರು ಸರೋವರ ನೋಡಿ. ಕೊಲ್ಲೇರು ಸರೋವರ ಇದೆಯಲ್ಲ, ಇದು ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ ಕಂಡು ಬರುತ್ತದೆ. ಕೃಷ್ಣ ಮತ್ತು ಗೋದಾವರಿ ನದಿಗಳ ಮಧ್ಯೆ ಕಂಡು ಬರುವಂತ ಸರೋವರ ಯಾವ್ದಂದ್ರ ಅದು ಕೊಲ್ಲೇರು ಸರೋವರ ಅಂತ ಹೇಳಿ ಗುರುತಿಸ್ತೀವಿ. ಕೊಲ್ಲೇರು ಸರೋವರ. ಹತ್ತಿ, ಜೋಳ, ತೊಗರಿ, ಗೋಧಿ. ಈ ಕೆಳಗಿನ ಯಾವ ಬೆಳೆ ರಬಿ ಬೆಳೆಯಾಗಿದೆ? ರಬಿ ಬೆಳೆ. ಎಸ್, ಗೋಧಿ ಇದೆಯಲ್ಲ, ಇದೊಂದು ರಬಿ ಬೆಳೆ. ಹತ್ತಿ, ಜೋಳ, ತೊಗರಿ ಇವೆಲ್ಲ ಮುಂಗಾರು ಮಳೆಯ ಬೆಳೆಗಳಾದರೆ, ಮುಂಗಾರು ಹತ್ತಿ ಆಗಿರಬಹುದು, ಜೋಳ ಆಗಿರಬಹುದು, ತೊಗರಿ ಆಗಿರಬಹುದು, ಇವೆಲ್ಲ ಮುಂಗಾರು ಮಳೆಯ ಬೆಳೆಗಳಾದರೆ ಗೋಧಿ ಇದೆಯಲ್ಲ, ಇದು ಹಿಂಗಾರು ಮಳೆಯ ಬೆಳೆ ಅಂತ ಹೇಳಿ ಗುರುತಿಸ್ತೀವಿ. ಹಿಂಗಾರು ಮಳೆಯ ಬೆಳೆ, ಅಥವಾ ಇದನ್ನ ರಬಿ ಬೆಳೆ ಅಂತ ಹೇಳಿ ಕರಿತೀವಿ. ರಬಿ ಬೆಳೆ ಅಂದ್ರೂ ಒಂದೇ, ಹಿಂಗಾರು ಮಳೆಯ ಬೆಳೆ ಅಂದ್ರೂ ಒಂದೇ. ಚಪಾತಿ ಅಂತ ಬರೀರಿ.
ಹೇಳ್ತೀನಿ ತಡಿ ಅವನು ಮಾಲಗತ್ತಿ ಬಗ್ಗೆ ಹೇಳಂತ. ಕೃಷಿ ವಸ್ತುಗಳ ಮೇಲೆ ಹಾಕುವಂತ ಚಿಹ್ನೆ ಯಾವುದು? ಯಾರು ಹೇಳ್ತಾರೆ? ಕೃಷಿ ವಸ್ತುಗಳ ಮೇಲೆ ಹಾಕುವಂತ ಚಿಹ್ನೆ ಎಕ್ಸಲೆಂಟ್, ಆಗ್ಮಾರ್ಕ್ ಚಿಹ್ನೆ ನೋಡಿ. ಕೃಷಿ ವಸ್ತುಗಳ ಮೇಲೆ ಹಾಕುವಂತ ಒಂದು ಚಿಹ್ನೆ ಯಾವ್ದಂದ್ರೆ ಆಗ್ಮಾರ್ಕ್ ಅನ್ನುವಂತ ಚಿಹ್ನೆ. ಓಕೆ, ನಾಳೆ MCQ ಇನ್ನು ಜಾಸ್ತಿ ಮಾಡೋಣ. ಇವತ್ತು ಅರ್ಥ ಆಗತ್ತದಲ್ಲ? ಈಗ ನೋಡಿ ಹೊಸ ಹೊಸ ಪಾಯಿಂಟ್ಗಳನ್ನು ತಗೊಂಡು GI ಟ್ಯಾಗ್ ಎಷ್ಟು ಸೇರ್ಪಡೆ ಆಗಿದ್ದಾವೆ ಟೋಟಲ್? GI ಟ್ಯಾಗಿಗೆ ಎಸ್, ವೆರಿ ಗುಡ್. 2 3 4 4 3 2 432. ಅತಿ ಹೆಚ್ಚು GI ಟ್ಯಾಗ್ ಸೇರಿದಂತ ವಸ್ತುಗಳು ಕರ್ನಾಟಕ ರಾಜ್ಯ. 2ನೇ ಸ್ಥಾನದಲ್ಲಿ ತಮಿಳುನಾಡು. 3ನೇ ಸ್ಥಾನದಲ್ಲಿ ಕೇರಳ ರಾಜ್ಯ. GI ಟ್ಯಾಗ್ ಅನ್ನು ಭಾರತ ಅಳವಡಿಸಿಕೊಂಡ ವರ್ಷ 2003. ಕರ್ನಾಟಕ ರಾಜ್ಯದಿಂದ ಎಷ್ಟು ವಸ್ತುಗಳು GI ಟ್ಯಾಗ್ ಸೇರ್ಪಡೆಗೊಂಡಿದ್ದಾವೆ? ಎಸ್, 48 ವಸ್ತುಗಳು. ಇನ್ನೊಂದು 4 ಕೇಳ್ರಂತ ಸಾಕದು. ಎಷ್ಟು ಕೇಳದು? ಸುಮ್ ಬರ್ಕೋ, ನೋಟ್ಬುಕ್ ತೆಗಿ. ಸೋಲಾ ಕಾಡುಗಳ ನೋಡಿ. ನಾನು ನಿನ್ನೆ ಮ್ಯಾಂಗ್ರೋಸ್ ಅರಣ್ಯಗಳನ್ನು ನೋಡಿದ್ದೆವು. ಸೋಲಾ ಕಾಡುಗಳು, ಸೋಲಾ ಕಾಡುಗಳು, ಸೋಲಾ ಕಾಡುಗಳನ್ನ ಸೋಲಾ ಫಾರೆಸ್ಟ್ ಅಂತ ಕರೀತಾರೆ. ಸೋಲಾ ಅನ್ನುವಂಥ ಪದ ಇದು ಯಾವ ಭಾಷೆಯಿಂದ ಬಂದಿದೆ? ಸೋಲಾ ಎಂಬ ಪದ, ಸೋಲಾ ಇದು ಯಾವ ಭಾಷೆಯಿಂದ ಬಂದಿದೆ? ಎಸ್, ರಾಮ್ ಎನ್ನವರು ಕರೆಕ್ಟ್ ಆನ್ಸರ್. ಇದು ತಮಿಳು ಭಾಷೆಯಿಂದ ಬಂದಿದೆ ನೋಡಿ, ತಮಿಳು. ಸೋಲಾ ಎಂಬುವುದು ಇದು ಯಾವ ಭಾಷೆಯಿಂದ ಬಂದಿದೆ ಅಂದ್ರ ತಮಿಳು ಭಾಷೆಯಿಂದ ಬಂದಿದೆ. ತಮಿಳು ಭಾಷೆಯ ಚೊಳ್ಳೈ, ಚೊಳ್ಳೈ ಎಂಬ ಪದದಿಂದ ಬಂದಿದೆ. ಚೊಳ್ಳೈ, ತಮಿಳು ಭಾಷೆಯ ಚೊಳ್ಳೈ ಎಂಬ ಪದದಿಂದ ಬಂದಿದೆ. ಈ ಚೊಳ್ಳೈ ಅಂದ್ರೆ ಏನು? ಸಿಹಿ ಎಲೆ ಅಂತ ಅರ್ಥ. ಚೊಳ್ಳೈ ಎಂಬ ಪದವನ್ನು ಮೊದಲು ಬಾರಿಗೆ ಪರಿಚಯ ಮಾಡಿದವರು ಯಾರಂದ್ರ ಸಿಚಿಂಪುರ್. ಸಿಚಿಂಪುರ್, ಸ್ವೀಟ್ ಪಾನ. ಸೋಲಾ ಕಾಡುಗಳು, ಸೋಲಾ ಅನ್ನುವಂಥ ಪದ ಇದು ತಮಿಳು ಭಾಷೆಯ ಚೊಳ್ಳೈ ಎಂಬ ಪದದಿಂದ ಬಂದಿದೆ. ಚೊಳ್ಳೈ ಅಂದರೆ ಸಿಚಿಂಪುರ್. ಎಲ್ಲಿ ಬೆಳೀತಾರೆ ಇವುಗಳನ್ನ? ಕೆರೆಗಳಲ್ಲಿ, ಕೆರೆಗಳಲ್ಲಿ, ತೊರೆಗಳಲ್ಲಿ, ತೊರೆಗಳಲ್ಲಿ, ಹಳ್ಳಗಳಲ್ಲಿ. ಕ್ಯಾನಲ್ಲಿ ಬರೀ ನಾ ಅಲ್ಲಿ ಏನು ಬರಿತೀನಿ ಅದು ಬರ್ಕೋಬೇಕಲ್ಲಿ, ನಿಂದು ಏನೋ ಸೇರ್ಸಂಗಿಲ್ಲ ಒಳಗಲ್ಲಿ. ಕೆರೆಗಳಲ್ಲಿ, ತೊರೆಗಳಲ್ಲಿ, ಹಳ್ಳಗಳಲ್ಲಿ, ಎಲ್ಲೆಲ್ಲಿ ಜಲಾಂಶ ಪ್ರದೇಶ ಇರ್ತದಲ್ಲ, ಮುಂತಾದ ಜಲಾಂಶ ಇರುವಂತ ನದಿಗಳಂತ ಕಣಿವೆ ಉದ್ದಕ್ಕೂ, ನದಿಗಳ ಪಕ್ಕದಲ್ಲಿ, ನದಿಗಳ ಪಕ್ಕದಲ್ಲಿ ಹಾಂಡಿ ಅಂತ ಬರ್ಕೋ. ಕೆರೆಗಳಲ್ಲಿ, ತೊರೆಗಳಲ್ಲಿ, ಹಳ್ಳಗಳಲ್ಲಿ, ನದಿಗಳ ಪಕ್ಕದಲ್ಲಿ ಈ ಒಂದು ಅರಣ್ಯವನ್ನು ಬೆಳೀತಾರೆ. ಅದಕ್ಕೆ ಇವುಗಳನ್ನ ಸೋಲಾ ಕಾಡುಗಳಂತ ಕರಿತೀವಿ. ಆ ಸೋಲಾ ಕಾಡುಗಳು ಎಲ್ಲೆಲ್ಲದವ ಅಂತಂದ್ರೆ ಈ ಪಶ್ಚಿಮ ಘಟ್ಟಗಳ ಕರ್ನಾಟಕ ರಾಜ್ಯದಲ್ಲಿ ಸೋಲಾ ಕಾಡುಗಳು ಬರ್ತವೆ. ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತೆ ಸೋಲಾ ಕಾಡುಗಳು. ತಮಿಳುನಾಡಲ್ಲಿ ಸೋಲಾ ಕಾಡುಗಳದಾವೆ. ಹಾಗಾದ್ರೆ ಸ್ಪೆಷಲ್ ಆಗಿ ಕರ್ನಾಟಕ ರಾಜ್ಯದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸೋಲಾ ಕಾಡುಗಳು ಕಂಡು ಬರ್ತವೆ? ಎಕ್ಸಲೆಂಟ್, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ನೋಡಿ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಈ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಸೋಲಾ ಕಾಡುಗಳನ್ನು ನೋಡುತ್ತೇವೆ. ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಬಿಳಿಗಿರಿ ರಂಗನ ಬೆಟ್ಟಗಳಲ್ಲಿ ಸೋಲಾ ಕಾಡುಗಳು ಕಂಡು ಬರುತ್ತವೆ. ಹಾಗಾದ್ರೆ ಇಲ್ಲಿ ಕಂಡು ಬರುವಂತ ಮರಗಳು ಯಾವುವು? ನಿಯೋ,
ನಿಯೋ ಲಿಟ್ಸಿಯಾ ಅನ್ನುವಂಥ ಮರ ಕಂಡು ಬರುತ್ತದೆ. ನಿಯೋ ಲಿಟ್ಸಿಯಾ ಅನ್ನುವಂಥ ಮರ. ಜಲಾನಿಕ ಅನ್ನುವಂಥ ಮರ, ಜಲಾನಿಕ ಅನ್ನುವಂಥ ಮರ ಕಂಡು ಬರುತ್ತದೆ. ನಿಯೋ ಲಿಡ್ಸಿಯಾ ಎಂಬ ಮರ ಕಂಡು ಬರುತ್ತದೆ. ಎರಡು ಮರಗಳು, ಒಂದು ನಿಯೋ ಲಿಡ್ಸಿಯಾ ಅನ್ನುವಂಥ ಮರ, ಇನ್ನೊಂದು ಜಲಾನಿಕ ಅನ್ನುವಂಥ ಮರ. ಈ ಮರಗಳು ಈ ಒಂದು ಸೋಲಾ ಕಾಡುಗಳಲ್ಲಿ ಕಂಡು ಬರುತ್ತವೆ. ಸೋಲಾ ಎಂಬ ಪದ ತಮಿಳು ಭಾಷೆಯಿಂದ ಬಂದಿದೆ. ತಮಿಳು ಭಾಷೆಯ ಚೊಳ್ಳೈ. ಮೂರನೇ ಅರಣ್ಯ ಯಾವುದಂದ್ರ ಎಲೆ ಮನಚಾದ ಮರಗಳು ಅಥವಾ ಸೂಚಿಪರ್ಣ ಸಸ್ಯವರ್ಗ ಅಂತ ಕರಿತೀವಿ. ಪರ್ಣ ಎಂದರೆ ಎಲೆ. ಆ ಪರ್ಣ ಹೆಂಗಿರ್ತದಂದ್ರೆ ಸೂಜಿ ಆಕಾರದಲ್ಲಿ ಇರ್ತದ. ಯಾವ ಡಬ್ಬಣ ಆಕಾರದಲ್ಲಿನೋ ನೀ ಬರ್ಕೋ. ಡಬ್ಬಣ ಆಕಾರ ಯಾಕದು ಏನಾಗಿರ್ತದಂದ್ರ ಹಿಮಾಲಯ ಪರ್ವತಗಳಲ್ಲಿ ಆ ಹಿಮ ಕತ್ತರಿಸಿ ಬೀಳ್ತದ. ಹಿಮ ಕತ್ತರಿಸಿ ಬೀಳುವಾಗ ಆ ಮರದ ಎಲೆ ಏನ್ ಮಾಡ್ತಂದ್ರ ಪಾಚ್ಕೊಳ್ತದ. ಈ ಕಡೆಮ್ ಸರಿತದ, ಈ ಕಡೆಮ್ ಸರಿತದ. ಆ ಜಾತಿ ಸರಿಯೋದರಿಂದ ಏನಾಗ್ತದಂದ್ರೆ ಅದು ಚೂಪಾಗಿರುತ್ತದೆ. ಅದಕ್ಕೆ ಅವುಗಳ ಹೆಂಗಿರ್ತಾವಂದ್ರೆ ಸೂಚಿಪರ್ಣ ಸಸ್ಯವರ್ಗ ಅಂತ ಕರೀತಾರೆ. ಸೂಚಿಪರ್ಣ ಮರದ ಎಲೆಗಳು ಹೆಂಗಿರ್ತಾವಂದ್ರೆ ಸೂಜಿ ಆಕಾರದಲ್ಲಿರುತ್ತವೆ. ಸೂಜಿ ಆಕಾರದಲ್ಲಿರುವುದರಿಂದ ಅವುಗಳನ್ನು ಸೂಚಿಪರ್ಣ ಸಸ್ಯವರ್ಗ ಅಥವಾ ತೈಗಾ ಅರಣ್ಯ ಅಂತ ಕರೀತಾರೆ, ಅಥವಾ ಆಲ್ಫೈನ್ ಸಸ್ಯವರ್ಗ ಅಂತ ಕರೀತಾರೆ. ಈ ಆಲ್ಫೈನ್ ಸಸ್ಯವರ್ಗ ಇಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಮರಗಳು ಯಾವಂತಂದ್ರೆ ಈ ಪ್ರಕಾರದ ಮರಗಳು ಜಮ್ಮು ಕಾಶ್ಮೀರದಲ್ಲಿದಾವೆ, ಹಿಮಾಚಲ ಪ್ರದೇಶದಲ್ಲಿದಾವೆ, ತಪ್ಪಲ ಪ್ರದೇಶಗಳಲ್ಲಿ ಕಂಡು ಬರ್ತವೆ. ಇಲ್ಲಿ ಫೈನ್ ಟ್ರುಸ್ ಅನ್ನುವಂತ ಮರ ಇದೆ ನೋಡಿ. ಫೈನ್ ಟ್ರುಸ್ ಮರಗಳು. ಟ್ರುಸ್ ಯಾಕ ಸುಮ್ ಬರ್ಕೋದನ. ಯಾವ ಇವೆಲ್ಲ ಅಂತ ನೋಡವ. ಓಸು ಮಂದಿ ನಾವು ನಿಮ್ಮವರೇ ನೋಡಿ. ಈ ಪ್ರಕಾರದ ಕಂಡು ಬರುವಂತ ಮರಗಳಲ್ಲಿ ಫೈನ್ ಟ್ರುಸ್ ಮರಗಳಾಗಿರಬಹುದು, ಓಕ್ ಮರಗಳಾಗಿರಬಹುದು, ಮತ್ತೆ ದೇವದಾರ್ ಮರ ಆಗಿರಬಹುದು, ಫಿರ್ ಮರ ಆಗಿರಬಹುದು, ಚಾರ್ಲಾ ಮರ ಆಗಿರಬಹುದು, ಹೆಮ್ಲಾಕ್ ಮರ, ಸಿಡಾರ್ ಮರ, ಹೆಮ್ಲಾಕ್ ಮರ, ಸಿಡಾರ್ ಮರ, ಮತ್ತೆ ಮ್ಯಾಪಲ್ ಮರ. ಇವೆಲ್ಲ ವಿಲ್ಲೋ ಮರ, ಜೂನಿಫರ್ ಮರ ಬಹಳ ಬೆಲೆ ಬಾಳುವಂತ ಮರಗಳು ಅಂತ ಕರಿತೀವಿ. ಬೆಲೆ ಬಾಳುವ ಮರಗಳು. ಈ ಮರಗಳಿಂದ ಏನಂತೆ ಬಹಳ ಮೃದುವಾಗಿರುತ್ತವೆ, ವಿಶಿಷ್ಟವಾಗಿರುವಂತ ಮರಗಳು. ಹಾರ್ಮೋನ್ ಬಳಸಬಹುದು ನಾವು. ಹಾರ್ಮೋನ್ ಅನ್ನು ಬರೆಸುವಂಥದ್ದು. ನಮ್ಗುಂಡ ಹಾರ್ಮೋನ್ ಬರೆಸನಂತ ಬದನಿಕಾಯಿ ಪಲ್ಯ ಘನಶಯ ಅನ್ನುವಂತ. ಅವನ ಪಕ್ಕದ ಕೂತ್ಕೊಂಡು ದಿಮುಕ್ ದಿನ ತಿತ್ತೀನಿ ಅನ್ನುವಂತ. ಸರಿಗಮ ಪದ ನಿಸ ಬದ್ನಿಕಾಯಿ ಪಲ್ಯ ಘನಶಯ ಅನ್ನುವಂತ. ಅವನ ಬಗಲ ಕೂತಾವ ದಿಮುಕ್ ದಿನ ತಿತ್ತೀನಿ ಅನ್ನುವಂತ. ಅದಕ್ಕೆ ಹಾರ್ಮೋನುಗಳನ್ನ ಕಟ್ಟಿಗೆ ಆಗ್ಲಿ ಅಥವಾ ತಬಲಗಳಾಗ್ಲಿ, ಆ ತಬಲಗಳು ಮತ್ತು ಹಾರ್ಮೋನುಗಳಿಗೆ ಹೈಯೆಸ್ಟ್ ಒಂದು ಅತ್ಯಂತ ಸ್ವಾದಾಕರವಾಗಿರುವಂತ ಅದ್ಭುತವಾದ ಕಟ್ಟಿಗೆ ಅಂದ್ರೆ ಈ ಒಂದು ಆಲ್ಫೈನ್ ಸಸ್ಯವರ್ಗದ ಕಟ್ಟಿಗೆ, ಸೂಚಿಪರ್ಣದ ಸಸ್ಯವರ್ಗವನ್ನು ಬಳಸ್ತಾರೆ. ಕರೆಕ್ಟಾ? ಯಾರವ ಟ್ರೋಲ್ ಮಾಡ್ತಾನ ಸುಮ್ ಕುಂದ್ರಲ್ಲಿ. ನೋಟು ಏನು ಮಾತಾಡಿದ್ರು ಒಂದ್ ಆಟ ಹೊಸರೇ ನೀವು. ಸೂಚಿಪರ್ಣ ಸಸ್ಯವರ್ಗ ಎಲ್ಲಿ ಕಂಡು ಬರ್ತಾವಂತಂದ್ರೆ ಹೈಯೆಸ್ಟ್ ಈ ಒಂದು ಮರಗಳನ್ನ ಎದಕ್ ಬಳಸ್ತಾರಂದ್ರ ನ್ಯೂಸ್ ಪ್ರಿಂಟಿಗೆ ಬಳಸ್ತಾರ ನೋಡಿ. ನ್ಯೂಸ್ ಪ್ರಿಂಟಿಗೆ. ಇವತ್ತು ಮಧ್ಯಪ್ರದೇಶದಲ್ಲಿ ನೇಪಾ ಅಂತ ಸ್ಥಳ ಕೇಳಿರಿ. ಮಧ್ಯಪ್ರದೇಶದ ನೇಪಾ ಅನ್ನುವಂತ ಸ್ಥಳ ಎದಕ್ ಫೇಮಸ್ ಆಗಿದೆ ಅಂತಂದ್ರೆ ನ್ಯೂಸ್ ಪ್ರಿಂಟಿಗೆ ಫೇಮಸ್ ಆಗಿದೆ ಅದು. ಮತ್ತೆ ಕ್ರಿಕೆಟ್ ಬ್ಯಾಟ್ ಆಗಿರಬಹುದು, ಹಾರ್ಮೋನ್ ಆಗಿರಬಹುದು, ಇವೆಲ್ಲವುಗಳು ಎದಕ್ ಬಳಸ್ತಾರಂತಂದ್ರೆ ಈ ಒಂದು ಸೂಚಿಪರ್ಣದ ಸಸ್ಯವರ್ಗವನ್ನ ಬಳಸುವಂಥದ್ದು. ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಅದ್ಭುತವಾಗಿರುವಂತ ಅರಣ್ಯ ಸಂಪತ್ತನ್ನ ನೋಡ್ತೀವಿ. ಇನ್ನ ಇವತ್ತು ಭಾರತ ದೇಶವ
ನಾವು ಇದು ನೋಡಿದಾಗ ಟೋಟಲ್ ನಮ್ಮ ದೇಶದಲ್ಲಿ 18 ಜೈವಿಕ ಸಂರಕ್ಷಣಾ ತಾಣಗಳದ ನೋಡಿ. ಇವೇ ಹೈಯೆಸ್ಟ್ ಜೈವಿಕ ಸಂರಕ್ಷಣಾ ತಾಣಗಳು. ಜೈವಿಕ ಸಂರಕ್ಷಣಾ ತಾಣಗಳು ಭಾರತ ದೇಶದಲ್ಲಿ ಒಟ್ಟು ಎಷ್ಟು ಜೈವಿಕ ಸಂರಕ್ಷಣಾ ತಾಣಗಳದಾವ ಅಂದ್ರೆ 18 ಜೈವಿಕ ಸಂರಕ್ಷಣಾ ತಾಣಗಳದಾವೆ. ಆ 18 ಜೈವಿಕ ಸಂರಕ್ಷಣಾ ತಾಣಗಳು ಯಾವಂತಂದ್ರೆ, ಒಂದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುವಂತ ಶೀತಲ ಮರುಭೂಮಿ, ಉತ್ತರಾಖಂಡದಲ್ಲಿ ಕಂಡುಬರುವ ನಂದಾದೇವಿ, ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುವ ಕಾಂಚನಜುಂಗ, ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ದಿಹಾಂಗ್ ದಬಂಗ್, ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವ ಮಾನಸ, ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುವ ಸೈಕೋಸ್ ದಿಬ್ರೋಸ್, ಮೇಘಾಲಯದಲ್ಲಿ ಕಂಡುಬರುವ ನೋಕ್ರೋಕ್, ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವ ಸುಂದರ್ಬನ್, ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಸಿಮ್ಲಿಪಾಲ್, ಆಂಧ್ರ ಪ್ರದೇಶದಲ್ಲಿ ಕಂಡುಬರುವ ಶೇಷಾಚಲಂ, ತಮಿಳುನಾಡಲ್ಲಿ ಕಂಡುಬರುವ ನೀಲಗಿರಿ, ಮನ್ನಾರಕಾತ್, ಕೇರಳ ರಾಜ್ಯದಲ್ಲಿ ಕಂಡುಬರುವ ಅಗಸ್ತ್ಯಮಲೈ, ಗುಜರಾತ್ ರಾಜ್ಯದಲ್ಲಿ ಕಂಡುಬರುವ ಗ್ರೇಟ್ ರನ್ ಆಫ್ ಕಚ್, ಮಧ್ಯಪ್ರದೇಶದಲ್ಲಿ ಕಂಡುಬರುವ ಪಾಚುಮರಿ, ಮಧ್ಯಪ್ರದೇಶದಲ್ಲಿ ಕಂಡುಬರುವ ಇನ್ನೊಂದು ಫೇಮಸ್ ಇದೆ ಮಧ್ಯಪ್ರದೇಶದಲ್ಲಿ, ಪನ್ನಾ. ಜಾರ್ಖಂಡ್ ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವ ಅಮರಕಂಟಕ, ಅಂಡೋಮಾನ್ ನಿಕೋಬಾರದಲ್ಲಿ ಕಂಡುಬರುವ ಗ್ರೇಟ್ ನಿಕೋಬಾರ್. ಕರೆಕ್ಟ್, ಅಂಡೋಮಾನ್ ನಿಕೋಬಾರದಲ್ಲಿ ಕಂಡುಬರುವ ಗ್ರೇಟ್ ನಿಕೋಬಾರ್. ಟೋಟಲ್ 18 ಜೈವಿಕ ಸಂರಕ್ಷಣಾ ತಾಣಗಳದ ನೋಡಿ. ಹಿಮಾಚಲ ಪ್ರದೇಶ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 and 18. ಟೋಟಲ್ ಭಾರತ ದೇಶದಲ್ಲಿ 18 ಜೈವಿಕ ಸಂರಕ್ಷಣಾ ತಾಣಗಳಿವೆ. ಭಾರತ ದೇಶದಲ್ಲಿ ಒಟ್ಟು 18 ಜೈವಿಕ ಸಂರಕ್ಷಣಾ ತಾಣಗಳಿದ್ದು, ಹಿಮಾಚಲ ಪ್ರದೇಶದಲ್ಲಿ ಶೀತಲ ಮರುಭೂಮಿ, ಉತ್ತರಾಖಂಡದಲ್ಲಿ ನಂದಾದೇವಿ, ಸಿಕ್ಕಿಂ ರಾಜ್ಯದಲ್ಲಿ ಕಾಂಚನಜುಂಗ, ಅರುಣಾಚಲ ಪ್ರದೇಶದಲ್ಲಿ ದಬಂಗ್, ಅಸ್ಸಾಮದಲ್ಲಿ ಮಾನಸ, ಅಸ್ಸಾಮದಲ್ಲಿ ರೋಸ್, ಮೇಘಾಲಯದಲ್ಲಿ ನೋಕ್ರೋಕ್, ಪಶ್ಚಿಮ ಬಂಗಾಳ ಸುಂದರ್ಬನ್, ಒಡಿಶಾ ಸಿಮ್ಲಿಪಾಲ್, ಆಂಧ್ರ ಪ್ರದೇಶ ಶೇಷಾಚಲಂ, ತಮಿಳುನಾಡು ನೀಲಗಿರಿ, ಮನ್ನಾರಕ ತಮಿಳುನಾಡು, ಕೇರಳ ಅಗಸ್ತ್ಯಮಲೈ, ಗ್ರೇಟ್ ರನ್ ಆಫ್ ಕಚ್ ಗುಜರಾತ್, ಮಧ್ಯಪ್ರದೇಶ ಪಾಚುಮರಿ ಪನ್ನಾ, ಜಾರ್ಖಂಡ್ ಮತ್ತು ಛತ್ತೀಸ್ಗಢದಲ್ಲಿ ಅಮರಕಂಟಕ, ಅಂಡೋಮಾನ್ ನಿಕೋಬಾರದಲ್ಲಿ ಗ್ರೇಟ್ ನಿಕೋಬಾರ್. ಟೋಟಲ್ ಭಾರತ ದೇಶದಲ್ಲಿ ಎಷ್ಟು ಜೈವಿಕ ಸಂರಕ್ಷಣಾ ತಾಣ ಅದ ಅಂದ್ರೆ 18 ಜೈವಿಕ ಸಂರಕ್ಷಣಾ ತಾಣಗಳನ್ನ ನಾವು ನೋಡ್ತೀವಿ. ಈ 18 ಜೈವಿಕ ಸಂರಕ್ಷಣಾ ತಾಣಗಳಲ್ಲಿ ವಿಶ್ವ ಗುಂಪಿಗೆ ಸೇರ್ಪಡೆಗೊಂಡು ಕ್ವಶನ್ ಕೇಳ್ತಾನೆ, ಇವುಗಳಲ್ಲಿ ಭಾರತದ ಅತಿ ದೊಡ್ಡ ಜೈವಿಕ ಸಂರಕ್ಷಣಾ ತಾಣ ಯಾವುದು? ಇವುಗಳಲ್ಲಿ ಭಾರತದ ಅತಿ ದೊಡ್ಡ ಜೈವಿಕ ಸಂರಕ್ಷಣಾ ತಾಣ ಮನ್ನಾರಕಾರಿ ನೋಡಿ. ಮನ್ನಾರಕಾರಿ ಅನ್ನುವುದು ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತಹ ಜೈವಿಕ ಸಂರಕ್ಷಣಾ ತಾಣ ನೋಡಿ, ಮನ್ನಾರಕಾರಿ. ಇದರ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 10,500 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. 10,500 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು
ದೇಶದ ಅತ್ಯಂತ ದೊಡ್ಡದಾಗಿರುವಂತಹ ಜೈವಿಕ ಸಂರಕ್ಷಣಾ ತಾಣ. ದೇಶದ ಮೊದಲ ಜೈವಿಕ ಸಂರಕ್ಷಣಾ ತಾಣ ಆಗಲೇ ಹೇಳಿದೆ ನಿಮಗೆ, ನೀಲಗಿರಿ ಅಂತ ಹೇಳಿ. ಇತ್ತೀಚೆಗೆ ಘೋಷಣೆಯಾಗಿದ್ದು ಯಾವುದು? 2011ರಲ್ಲಿ ಮಧ್ಯಪ್ರದೇಶದ ಪನ್ನಾ. ಮಧ್ಯಪ್ರದೇಶದ ಪನ್ನಾ ಜೈವಿಕ ಸಂರಕ್ಷಣಾ ತಾಣ 2011ರಲ್ಲಿ ಘೋಷಣೆಯಾಗಿದೆ. ಇದು ಭಾರತ ದೇಶದಲ್ಲಿ ಇತ್ತೀಚೆಗೆ ಘೋಷಣೆಯಾಗಿರುವಂತ ಜೈವಿಕ ಸಂರಕ್ಷಣಾ ತಾಣ ಅಂತೇಳಿ ಗುರುತಿಸ್ತೀವಿ. ಇನ್ನ ನಮ್ಮ ಭಾರತ ದೇಶದಲ್ಲಿ ಟೋಟಲ್ 12 ಜೈವಿಕ ಸಂರಕ್ಷಣಾ ತಾಣಗಳು ವಿಶ್ವ ಗುಂಪಿಗೆ ಸೇರಿವೆ. ಅವು ಯಾವ ಅಂತಂದ್ರ, ನಂಬರ್ 1 ನೀಲಗಿರಿ, ಮನ್ನಾರ್, ಅಕಾತ್ ಅಥವಾ ಮನ್ನಾರಕಾರಿ, ಸುಂದರ್ಬನ್, ನೋಕ್ರೋಕ್, ಪಾಚುಮರಿ, ಸಿಮ್ಲಿಪಾಲ್, ಅಮರಕಂಟಕ, ಗ್ರೇಟ್ ನಿಕೋಬಾರ್, ಅಗಸ್ತ್ಯಮಲೈ, ಕಾಂಚನಜುಂಗ, ಪನ್ನಾ. 2001ರಲ್ಲಿ ಸೇಮ್ 2001, 2004, 2009 ಪಾಚುಮರಿ, 2009 ಸಿಮ್ಲಿಪಾಲ್, 2009 ಅಮರಕಂಟಕ, 2012 ಗ್ರೇಟ್ ನಿಕೋಬಾರ್, 2016 ಅಗಸ್ತ್ಯಮಲೈ, 2013, 2016, 2018 ಪನ್ನಾ, ಇತ್ತೀಚೆಗೆ 2020 ಮಧ್ಯಪ್ರದೇಶ್. ವಿಶ್ವ ಗುಂಪಿಗೆ ಸೇರಿದ್ದು ಕೊನೆಯದ್ದು ಪನ್ನಾ, 18ನೇದ್ದು ಪನ್ನಾ. ಅಗಸ್ತ್ಯಮಲೈ 2016, ಕಾಂಚನಜುಂಗ 2018, ಪನ್ನಾ 2020. ಟೋಟಲ್ 18 ವಿಶ್ವ ಗುಂಪಿಗೆ ಸೇರ್ಪಡೆಗೊಂಡಂತ ಯುನೆಸ್ಕೋ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಇನ್ ಇಂಡಿಯಾ ಅಂತ ಕರಿತೀವಿ. ಯುನೆಸ್ಕೋ ಮ್ಯಾನ್ ಅಂಡ್ ಬಯೋಸ್ಪಿಯರ್ ರಿಸರ್ವ್ ಇನ್ ಇಂಡಿಯಾ. One, 2, 3, 4, 5, 6, 7, 8, 9, 10, 11. ಇನ್ನೊಂದು ಯಾವುದು ಬಿಟ್ಟೆವು? ನಂದಾದೇವಿ ಬಿಟ್ಟಿವಲ್ಲ. ನಂದಾದೇವಿ ಇದು ಕೂಡ ನಂದಾದೇವಿ ಯಾವ ವರ್ಷ ಅಂದ್ರೆ 2004.